ಓಂ ದುರ್ಗಾಯೈ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಅಮಾವಾಸ್ಯೆ, ಹುಣ್ಣಿಮೆ, ಗ್ರಹಣ ಕಾಲಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತೀವಿ. ಅಮಾವಾಸ್ಯೆಯನ್ನು ವಿಶೇಷವಾಗಿ ಆಚರಣೆ ಮಾಡ್ಕೋಬೇಕಾಗಿರುತ್ತೆ. ಅಮಾವಾಸ್ಯೆಯ ಫಲವನ್ನು ನಾವು ಪರಿಪೂರ್ಣವಾಗಿ ಪಡ್ಕೋಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು, ಅಮಾವಾಸ್ಯೆ ಯಾಕೆ ಅಷ್ಟು ಪ್ರಾಶಸ್ತ್ಯವನ್ನು ಪಡೆದಿದೆ ಅಂತಕ್ಕಂಥದ್ದು. ಏಕೆಂದರೆ ಹುಣ್ಣಿಮೆಯ ದಿನ ಕೂಡ ಚಂದ್ರನ ಅಂಶ ಇರ್ತಕ್ಕಂಥದ್ದು, ಅಮಾವಾಸ್ಯೆಯ ದಿವಸ ಚಂದ್ರನ ಅಂಶ ಕಡಿಮೆ ಇರ್ತಕ್ಕಂಥದ್ದು. ಧಾರ್ಮಿಕ ನಂಬಿಕೆಗಳ ಪ್ರಕಾರ ನೋಡೋಕೆ ಹೋದಾಗ ನಮ್ಮ ಪೂರ್ವಜರು ಅಮಾವಾಸ್ಯೆಯ ದಿನ ಅವರ ದೃಷ್ಟಿ ನಮ್ಮ ಭೂಮಿಯ ಮೇಲೆ, ನಮ್ಮ ಕಡೆ, ನಮ್ಮ ಕುಟುಂಬದ ಮೇಲೆ ಅಮಾವಾಸ್ಯೆಯ ದಿನ ಪೂರ್ವಿಕರ ಅಥವಾ ನಮ್ಮ ವಂಶಜರ ಅಥವಾ ಇಲ್ಲಿಂದ ದೈವಾಧೀನರಾದವರ ದೃಷ್ಟಿ ಕೂಡ ನಮ್ಮ ಮೇಲಿರುತ್ತೆ. ಹಾಗಾಗಿ ನಾವು ಸ್ವಲ್ಪ ಸ್ಮರಣೆಯನ್ನಾದರೂ ದೀಪ ಹಚ್ಚುವ ಮುಖೇನ ಪ್ರಪ್ರಥಮವಾಗಿ ನಾವೇನು ಮಾಡಬೇಕು, ಅವರನ್ನು ಸ್ಮರಿಸಿ ಅವರ ಹೆಸರಿನಲ್ಲಿ ದಾನ ಮಾಡ್ಬೋದು. ಅಂದರೆ ಯಾವಾಗಲೂ ಮಾಡಬೇಕಂದ್ರೆ ಅದು ನಿಮಗೆ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ದಾನ ಧರ್ಮಗಳಿರ್ಬೋದು, ಜಪ ಮಾಡೋದು, ಪ್ರಾಶಸ್ತ್ಯ, ಹಾಗೆ ಪ್ರಾಣಿ ಪಕ್ಷಿಗಳ ರೂಪದಲ್ಲೂ ಬರ್ತಾರೆ ನಮ್ಮ ಪೂರ್ವಜರು ಅಥವಾ ಇಲ್ಲಿಂದ ದೈವಾಧೀನರಾದವರು. ಅಮಾವಾಸ್ಯೆಯ ದಿನ ಪ್ರಾಣಿ ಪಕ್ಷಿಗಳ ರೂಪದಲ್ಲಿ, ಭಿಕ್ಷಕರ ರೂಪದಲ್ಲಿ, ಆದರೆ ಯಾವಾಗಲೂ ಒಂದು ಹಸು ಅಲ್ಲಿ ಓಡಾಡುತ್ತೆ. ಆದರೆ ಇವತ್ತೇ ನಮ್ಮ ಮನೆಗೆ ಆ ಹಸು ಬರ್ತಾ ಇದೆ ಅಂದರೆ ಅದು ಆ ರೂಪದಲ್ಲಿ ಬರ್ಬೋದು, ಭಗವಂತನೂ ಬರ್ಬೋದು, ಪೂರ್ವಿಕರು ಕೂಡ ಆ ಅಂಶಗಳಲ್ಲಿ ಬರ್ತಾರೆ. ಆ ಸಮಯದಲ್ಲಿ ನಾವು ಯಾರಿಗೂ ಕೂಡ ನಿರಾಕರಣೆ ಮಾಡಬಾರ್ದು. ಊಟ ಮಾಡ್ತಾ ಇರ್ತೀರ, ಅಮ್ಮ ಅಂತಾನೆ ಭಿಕ್ಷಕ, ಆ ತಕ್ಷಣಕ್ಕೆ ನಮಗೆ ಗೊತ್ತಾಗೋದು ಭಿಕ್ಷಕ ಅಲ್ಲ, ಅಲ್ಲಿ ಬಂದಿರೋದು ನಮ್ಮ ಪೂರ್ವಿಕರಿರ್ಬೋದು, ನಮಗೆ ಯಾರೋ ಸಹಾಯ ಮಾಡೋಕ್ಕೆ, ನಮ್ಮ ಕಷ್ಟವನ್ನು ಸ್ವೀಕಾರ ಮಾಡೋಕ್ಕೆ ಬಂದಿದ್ದಾರೆ ಅಂತ ತಕ್ಷಣವೇ ನಾವು ಅವರಿಗೆ ಆಹಾರವನ್ನು ಕೊಡಬೇಕು. ಆ ರೀತಿ ಪ್ರಾಣಿ ಪಕ್ಷಿಗಳಿಗೆ ನೋಡ್ಕೊಳ್ಳೋದು. ಭಿಕ್ಷಕರು ಕೂಡ ಬರ್ತಾರೆ. ಆಮೇಲೆ ನಾವು ಅಮಾವಾಸ್ಯೆ ದಿವಸ ಏನು ಮಾಡಬೇಕು, ಅಮಾವಾಸ್ಯೆ ದಿವಸ ನಾವೇನು ಮಾಡ್ತೀವಿ, ನಮಗೊಂದು ಭಯ, ಏನು ಆಚೆ ಹೋದರೆ ಏನಾಗುತ್ತೋ ಅಂತ. ಆದರೆ ಇಲ್ಲಿ ಕೆಲವು ಕಾರ್ಯಗಳನ್ನು ವಿಧಿವತ್ತಾಗಿ ಮಾಡಿಕೊಂಡ್ರೆ ಅಮಾವಾಸ್ಯೆ ನಮಗೆ ಡಬಲ್ ಫಲ ಕೊಡುತ್ತೆ, ದ್ವಿಭಾಗ ಫಲ ಕೊಡುತ್ತೆ. ಹಾಗೆ ಅಂದರೆ ಪವಿತ್ರವಾದ ಮನೆಯಲ್ಲಿ ಸ್ನಾನ. ನಾವು ಗಂಗೆ ನದಿಗಳಲ್ಲಿ ಮಾಡಿ ಅಂತ ಹೇಳ್ತೀವಿ, ಎಲ್ಲರೂ ನದಿಗಳಲ್ಲಿ ಮಾಡೋಕ್ಕಾಗಲ್ಲ. ಮನೆಯಲ್ಲಿರ್ತಕ್ಕಂಥ ಗಂಗೆಗೂ ಕೂಡ ನಾವು ಯಾವಾಗಲೂ ಕೂಡ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಯಂ ಕುರುಮ್ ಅಂತ ಹೇಳಿ 7 ನದಿಗಳ ಹೆಸರು ಹೇಳ್ಕೊಂಡು ಅದರಲ್ಲಿ ಸ್ನಾನ ಮಾಡೋದು. ಸೂರ್ಯ ದೇವರಿಗೆ ಪ್ರಪ್ರಥಮವಾಗಿ ಸೂರ್ಯ ದೇವರಿಗೆ ನಮಸ್ಕಾರ, ಸೂರ್ಯನಿಗೆ ನಮಸ್ಕಾರ ಮಾಡೋದು, ಅರ್ಘ್ಯ ಕೊಡ್ತಕ್ಕಂಥದ್ದು, ನಮಸ್ಕಾರದ ಜೊತೆಗೆ ದರ್ಶನ ಮಾಡ್ಕೊಳ್ಳೋದು. ಸುಮ್ಮನೆ ಹಿಂಗೆ ಅಂದ್ಬಿಟ್ಟು ಹೊಟ್ಟೋಗೋದಲ್ಲ, ಅಲ್ಲೇ ನಿಂತ್ಕೊಂಡು ಒಂದು 2 ನಿಮಿಷ ಒಂದು ಕಿರಣಗಳನ್ನು ನಮ್ಮ ದೇಹಕ್ಕೆ ಅಳವಡಿಸ್ಕೊಂಡು ಹೋಗಬೇಕು. ಹಾಗೆ ಮನೆಯಲ್ಲಿ ಅರಿಶಿಣದ ನೀರು ಹಾಕಿ, ಅಮಾವಾಸ್ಯೆ ದಿವಸ ಸ್ವಲ್ಪ ಅರಿಶಿಣದ ನೀರು ಹಾಕಿ ಅದು ತೊಳಿಬೇಕು. ಇಲ್ಲ ಪವಿತ್ರವಾದ ತೀರ್ಥಗಳು ತರ್ತೀರಲ್ವ ನೀವು ದೇವಸ್ಥಾನಕ್ಕೆ ಹೋಗಿ, ಎಲ್ಲೆಲ್ಲೋ ಕ್ಷೇತ್ರಗಳಿಗೆ ಹೋಗ್ತೀರಾ, ಆ ತೀರ್ಥಗಳು ಏನು ಮಾಡ್ತೀರಿ, ಅದನ್ನು ಮನೆಯಲ್ಲಿ ಇಟ್ಕೊಂಡು ಅದನ್ನು ಉಪಯೋಗಿಸ್ಕೋಬೇಕು. ಆ ನದಿಯ ನೀರು, ತೀರ್ಥಗಳನ್ನು ಹಾಕಿ ಅರಿಶಿನ ನೀರು ಹಾಕಿ ಮನೆ ತೊಳಿಬೇಕು. ಹಾಗೆ ಅದ್ರ ಜೊತೆಗೆ ಯಥಾವಿಧಿ ನಿಮ್ಗೆ ಹೆಂಗೆ ಇದೆಯೋ ಹಂಗೆ ಪೂಜೆ ಮಾಡ್ಕೋಬೇಕು. ಸಾಧ್ಯವಾದರೆ ಅರಳಿ ಮರಕ್ಕೆ ಹೋಗಿ ನೋಡಿ, ಸಾಧ್ಯವಾದರೆ ಅಮಾವಾಸ್ಯೆ ದಿವಸ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆ ದೀಪ ಏನಾದರೂ ಹಚ್ಚಿಬಿಟ್ರೆ ನಿಮ್ಮ ಪೂರ್ವಿಕರು ಪೂರ್ತಿ ಸಂತೃಪ್ತಿ ಪಡ್ತಾರೆ. ಅಮಾವಾಸ್ಯೆ ನಿಮಗೆ ಕನ್ವರ್ಟ್ ಆಗುತ್ತೆ. ಏನಾದರೂ ಗ್ರಹದೋಷ ಇದ್ದರೂ ಕೂಡ ಹೊರಟೋಗುತ್ತೆ. ಕೆಲವು ತರ್ಪಣಾದಿ ಕೊಡ್ತಾರೆ. ಇನ್ನು ಅರಳಿ ಮರದಕ್ಕೆ 9 ಬಾರಿ ಸುತ್ತಬೇಕು. ಅರಳಿ ಮರಕ್ಕೆ 9 ಬಾರಿ ಸುತ್ತೋದು. ಪಿತೃದೇವತಾಭ್ಯೋ ನಮಃ ಈ ಮಂತ್ರ ಹೇಳ್ಕೊಳ್ಳೋದು. ಸಾಧ್ಯವಾದರೆ ಒಂದಷ್ಟು ಅನ್ನ, ಸಾರು, ಬೆಲ್ಲದ ಪಾಯಸ, ಒಂದು ವೀಳ್ಯದೆಲೆ ಅಥವಾ ಬಾಳೆ ಎಲೆ ಸ್ವಲ್ಪ ದೊಡ್ಡ ಎಲೆಯಲ್ಲಿಟ್ಟು ಅಥವಾ ಅದಕ್ಕೆ ಪೂಜೆ ಮಾಡಿ ಅದಕ್ಕೆ ಪಿತೃ ದೇವಳಿಗೆ ಅರ್ಪಣೆ ಮಾಡಿ ಅದು ಪಶುಗಳಿಗೋ, ಪಕ್ಷಿಗಳಿಗೋ, ನಾಯಿಗಳಿಗೋ ಕೊಟ್ಟರೆ ಆ ಅಮಾವಾಸ್ಯೆ ಪರಿಪೂರ್ಣ ಆಗುತ್ತೆ. ಹಾಗಾಗಿ ಅಮಾವಾಸ್ಯೆ ಪ್ರಯಾಣಗಳಿಗೆ ಇನ್ನೊಂದಕ್ಕೆ ಮತ್ತೊಂದಕ್ಕಿಂತ ಮುಖ್ಯವಾಗಿ ನಮ್ಮ ಕುಟುಂಬಕ್ಕೆ ಪ್ರೊಟೆಕ್ಷನ್ನು ಕೊಡುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.